ದೇಶದಲ್ಲಿ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಕ್ಷೇತ್ರದಿಂದ ಹಿಂದುಳಿದಂತಹ ಸಮುದಾಯಗಳ ಕೈಯನ್ನು ಹಿಡಿದುಕೊಂಡು ನೀವು ಕೂಡ ಈ ರಾಜಕೀಯದ ಪಾಲುದಾರರು ಅನ್ನುವಂತಹ ಪ್ರಜ್ಞೆಯನ್ನು ಮೂಡಿಸಿಕೊಂಡು ಕಳೆದ 16 ವರ್ಷಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುನ್ನುಗ್ಗುತ್ತಾ ಇದೆ. ದೇಶದಲ್ಲಿ ಭ್ರಷ್ಟಾಚಾರ, ಶೋಷಣೆ, ದೌರ್ಜನ್ಯ ಇದನ್ನ ಮಾತ್ರ ಮೈಗೂಡಿಸಿಕೊಂಡ ಪಕ್ಷಗಳಿಗಿಂತ ಪರ್ಯಾಯವಾಗಿ SDPI ಮುಂದೆ ಹೋಗ್ತಾ ಇದೆ. ಈ ದೇಶವನ್ನು ಆಳುವಂತಹ ಪಕ್ಷಗಳು ಈ ದೇಶದ ಸಂವಿಧಾನವನ್ನ, ಈ ದೇಶದ ಪ್ರಜಾಪ್ರಭುತ್ವ, ಜಾತ್ಯತೀತತೆಯನ್ನು ಇಲ್ಲದಾಗಿಸಿ ಒಂದು ವರ್ಗಕ್ಕೆ ಸೀಮಿತವಾದಂತಹ ರಾಷ್ಟ್ರವನ್ನು ಕಟ್ಟುತ್ತೇವೆ ಎಂದು ಮತ್ತೆ ಮತ್ತೆ ಈ ದೇಶದ ಮುಂದೆ ಹೇಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ನಿಮ್ಮ ಈ ಕನಸು ನಾವು ಇರುವವರೆಗೆ ನನಸಾಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂತಹ ನಿರಂತರ ಸಂದೇಶವನ್ನು ನೀಡ್ತಾ ಇರುವಂತಹ SDPI ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನವಾಗಿದೆ. ಈ ದಿನದಲ್ಲಿ ನಿಮ್ಮಲ್ಲಿ ಒಂದು ಕಟಿಬದ್ಧತೆ ಏನಂತ ಹೇಳಿದ್ರೆ, ಈ ದೇಶದ, ಈ ಭಾರತದ ಪ್ರತಿಯೊಬ್ಬನಿಗೂ ಕೂಡ ಈ ದೇಶವನ್ನ ಉಳಿಸುತ್ತೇವೆ, ಈ ದೇಶವನ್ನ ಒಂದು ವರ್ಗದ ಕೈಯಡಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂತಹ ದೃಢವಾದಂತಹ ಪ್ರತಿಜ್ಞೆಯನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆಲ್ಲರಿಗೂ ಕೂಡ ನಮ್ಮ ಈ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರುಗಳು, ಪಕ್ಷದ ಹಿತೈಷಿಗಳು, ಪಕ್ಷವನ್ನ ಹಲವಾರು ಚುನಾವಣೆಗಳಲ್ಲಿ ಮತ ನೀಡುವಂತಹ ಮತದಾರರು ಎಲ್ಲರಿಗೂ ಕೂಡ ಈ ದಿನದ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ನಾವು ಅರ್ಥ ಮಾಡಿಕೊಳ್ಬೇಕು, ಯಾವ ಸಂದರ್ಭದಲ್ಲಾಗಿದೆ SDPI ಈ ದೇಶದಲ್ಲಿ ರಾಜಕೀಯವನ್ನ ಪ್ರತಿನಿಧಿಸ್ತಾ ಇರುವುದು. ಒಂದು ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಗುಂಡುಕ್ಕಿಕೊಂಡಂತಹ ಗೋಡ್ಸೆಯ ಹಿಂಬಾಲಕರು ಈ ದೇಶವನ್ನ ಆಳುತ್ತಾ ಇರುವಾಗ, ಈ ದೇಶದಲ್ಲಿ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನವನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳಿ ನಿರಂತರವಾಗಿ ಮನುವಾದದ ಭೀಷಣಿಗಳನ್ನ, ಬೆದರಿಕೆಗಳನ್ನ ಈ ದೇಶಕ್ಕೆ ನೀಡುತ್ತಾ ಇರುವಾಗ, ಈ ದೇಶದಲ್ಲಿ ಪ್ರವಾಸಿ ತಾಣಗಳು ಕೂಡ ಸುರಕ್ಷಿತವಾಗಿಲ್ಲ ನಮ್ಮ ಆಡಳಿತದಲ್ಲಿ ಅನ್ನುವಂತಹ ಸಂದೇಶವನ್ನ ಮೋದಿ ಸರ್ಕಾರ ಈ ದೇಶದಲ್ಲಿ ಮತ್ತೆ ಮತ್ತೆ ತೋರಿಸಿಕೊಡ್ತಾ ಇರುವಾಗ, ಈ ದೇಶದಲ್ಲಿ ಈಗಲೂ ಕೂಡ ಒಂದೊಂದು ರಾಜ್ಯಗಳಲ್ಲಿ ಪ್ರತಿ 20 ನಿಮಿಷಕ್ಕೊಮ್ಮೆ ಹೆಣ್ಣು ಮಹಿಳೆ ಅತ್ಯಾಚಾರ, ಮಾನಭಂಗಕ್ಕೆ ಒಳಗಾಗುತ್ತಿರುವಾಗ, ಈ ದೇಶದಲ್ಲಿ ಈಗಲೂ ಕೂಡ ಪ್ರತಿ 10 ನಿಮಿಷಕ್ಕೊಮ್ಮೆ ಜನ್ಮವನ್ನ ಪಡೆದಂತಹ ಮಗುವೋ, ಜನ್ಮ ನೀಡಿದಂತಹ ತಾಯಿಯೋ ಜೀವವನ್ನು ನೀಡುತ್ತಿರುವಾಗಿದೆ. SDPI ಈ ದೇಶದಲ್ಲಿ ರಾಜಕೀಯವನ್ನ ಮಾತನಾಡ್ತಾ ಇರುವಂತಹದ್ದು. ಈ ವರ್ಗಗಳಿಗೆ, ಈ ನೋವುಂಡವರಿಗೆ, ಈ ಅನ್ಯಾಯಕ್ಕೊಳಗಾದವರಿಗೆ, ಈ ಮನುಷ್ಯರಿಗೆ ನ್ಯಾಯವನ್ನ ಕೇಳುವಂತಹ ಒಂದು ಪಕ್ಷವಾಗಿ ಆಗಿದೆ SDPI ಕಾರ್ಯಾಚರಿಸ್ತಾ ಇರುವಂತಹದ್ದು. 2 ವಿಧದ ರಾಜಕೀಯವನ್ನ ಈ ದೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು, ನಾವು ಹೋರಾಟದ, ಜನಾಂದೋಲನದ, ಚಳುವಳಿಯ ರಾಜಕೀಯವನ್ನ ಮಾಡ್ತಾ ಇದ್ದೇವೆ. ಇನ್ನೊಂದು, ಚುನಾವಣಾ ರಾಜಕೀಯವನ್ನ ಮಾಡ್ತಾ ಇದ್ದೇವೆ. ನಾವಿಲ್ಲಿ ಚುನಾವಣೆಯ ಪ್ರಕ್ರಿಯೆಯನ್ನು ಆಯ್ಕೆ ಮಾಡುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಈ ಅಧಿಕಾರದಲ್ಲಿರುವಂತಹ ಪಕ್ಷಗಳು ಯಾವುದೇ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಬಿಜೆಪಿ ಆಗಿರಲಿ, ಜನಹಿತವಾದಂತಹ, ಜನಪರವಾದಂತಹ, ಸಂವಿಧಾನ ಪರವಾದಂತಹ ನಿಷ್ಠೆಯನ್ನು ತೋರಿಸದ ಒಂದೇ ಒಂದು ಕಾರಣಕ್ಕಾಗಿ ಆಗಿದೆ ನಾವು ಈ ದೇಶದಲ್ಲಿ ಚುನಾವಣಾ ರಾಜಕೀಯವನ್ನ ನಡೆಸ್ತಾ ಇರುವಂತಹದ್ದು. ಒಂದು ವರ್ಗವನ್ನ ನಿರಂತರವಾಗಿ ತುಳಿದು ಹಾಕಿಕೊಂಡು, ಒಂದು ವರ್ಗವನ್ನ ನಿರಂತರವಾಗಿ ದಬಾಯಿಸಿಕೊಂಡು ಅಧಿಕಾರವನ್ನ ಕೈಯ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಹೋಗಬಹುದು ಅನ್ನುವಂತಹ ಕನಸನ್ನ ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಅವರ ವಿರುದ್ಧವಾಗಿ ಬರುವಂತಹ ಧ್ವನಿಗಳನ್ನ, ಅವರ ವಿರುದ್ಧವಾಗಿ ಬರುವಂತಹ ಭಿನ್ನಾಭಿಪ್ರಾಯಗಳನ್ನ, ಅವರ ವಿರುದ್ಧವಾಗಿ ಬರುವಂತಹ ಶಬ್ದಗಳನ್ನ ಅವರು ಹೆದರುತ್ತಾ ಇದ್ದಾರೆ.
ಅವರು ಅದರಿಂದ ಭಯಗೊಂಡು ಆ ಶಬ್ದಗಳನ್ನ ಇಲ್ಲದಾಗಿಸಲಿಕ್ಕೆ ಇಲ್ಲಿನ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು, ಇಲ್ಲಿನ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು, ಇಲ್ಲಿರುವಂತಹ ಕಾನೂನುಗಳನ್ನು ದುರುಪಯೋಗಿಸಿಕೊಂಡು ಅವರನ್ನ ಕಂಬಿಯ ಹಿಂದೆಗೆ ಸರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವರೊಂದಿಗೆ ಕಾಂಪ್ರಮೈಸ್ ಆಗದಂತಹ, ಇವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದಂತಹ ಅದು ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಅವರು ಯಾವುದೇ ರಾಜ್ಯವನ್ನು ಆಳ್ತಾ ಇರಲಿ, ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಕೂಡ ಸುಳ್ಳು ಕೇಸುಗಳಲ್ಲಿ ಸಿಲುಕಿಸಿಕೊಂಡು ಜೈಲಿಗೆ ಹಾಕುವಂತಹ ಪ್ರಯತ್ನಗಳನ್ನ ಇಲ್ಲಿ ಮೋದಿ ಸರ್ಕಾರಗಳು ನಡೆಸ್ತಾ ಇದೆ. ಇವರನ್ನ ಪ್ರಶ್ನೆ ಮಾಡಿದವರು, ಇವರನ್ನ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತವರು, ಇವರನ್ನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾದಾಗ ಪ್ರಶ್ನೆ ಮಾಡಿದವರು ಇಲ್ಲಿ UAP ಅಂತ ಕರಾಳ ಕಾನೂನಡಿಯಲ್ಲಿ ಬಂದಿಯಾಗ್ತಾರೆ. ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ಸಂರಕ್ಷಣೆಯ ಬಗ್ಗೆ, ಈ ದೇಶದ ಜನರ ಬಗ್ಗೆ ಮಾತನಾಡಿದ್ರೆ, ಈ ದೇಶದ ಮುಸಲ್ಮಾನರ ಬಗ್ಗೆ ಮಾತಾಡಿದ್ರೆ, ಈ ದೇಶದ ಆದಿವಾಸಿಗಳ ಬಗ್ಗೆ ಮಾತಾಡಿದ್ರೆ ಇವರ ವಿರುದ್ಧವಾಗಿ ಮಾತನಾಡಿದಂತಹ ತೇಳ್ತುಂಬ್ರೆಯನ್ನ ಬಿಡ್ಲಿಲ್ಲ. ಮೋದಿ ಅವರು ಗುಜರಾತ್ ಗಲಭೆಯಲ್ಲಿ ಸಾವಿರಾರು ಮುಸಲ್ಮಾನರ ಹತ್ಯಾಕಾಂಡದಲ್ಲಿ ಮೋದಿ ಅವರು ಕೂಡ ಭಾಗಿಯಾಗಿದ್ರು ಅಂತ ಹೇಳಿದಂತ IPS ಅಧಿಕಾರಿಯಾಗಿದ್ದಂತ ಸಂಜೀವ್ ಭಟ್ ಅವರನ್ನು ಕೂಡ ಇವರು ಬಿಡ್ಲಿಲ್ಲ. ಈಗಲೂ ಕೂಡ ಜೈಲಲ್ಲಿ ಇಟ್ಟಿದ್ದಾರೆ. ಈಗ ಇವರು SDPI ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ MK ಫೈಸಿ ಅವರನ್ನು ಕೂಡ ಇವರು ಬಂಧನದಲ್ಲಿಟ್ಟಿದ್ದಾರೆ. ಈ ಮುಸ್ಲಿಂ ಸಮುದಾಯಕ್ಕೆ ಮಾತನಾಡಿದಂತಹ ಒಂದೇ ಒಂದು ಕಾರಣಕ್ಕಾಗಿ ಒಂದು ಮುಸ್ಲಿಂ ಸಾಮಾಜಿಕ ಸಂಘಟನೆಯನ್ನ ರಾತ್ರಿಯಿಂದ ಬೆಳಿಗ್ಗೆ ನಡುವೆ ನಿಷೇಧ ಮಾಡಿಕೊಂಡು ಅದರ ನಾಯಕರುಗಳನ್ನ ಕಳೆದ 1000 ದಿನಗಳಿಂದ ಈ ದೇಶದ ಜೈಲಿನಲ್ಲಿಟ್ಟಿದ್ದಾರೆ. ಈ ದೇಶದಲ್ಲಿ NRC ಸಂದರ್ಭದಲ್ಲಿ ಹೋರಾಟ ಮಾಡಿದಂತಹ ಈ ದೇಶದ ಪ್ರಮುಖ ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ, ಪ್ರಮುಖ ಮಾಧ್ಯಮಗಳಲ್ಲಿ ಬರೀತಾ ಇದ್ದಂತಹ ಬರಹಗಾರರನ್ನ, ಭಾಷಣಗಾರರನ್ನ ಇವರು UAP ಅಡಿಯಲ್ಲಿ ಜೈಲಿನಲ್ಲಿಟ್ಟಿದ್ದಾರೆ. ಮಾನವೀಯವಾದಂತ ಪ್ರಜ್ಞೆಯನ್ನು ಕೂಡ ಆ ಜೈಲಿನಲ್ಲಿರುವವರಲ್ಲಿ ತೋರಿಸದೆ ಇವತ್ತು ಇವರು ಈ ದೇಶದಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಆದರೆ ಇವರು ಅಂದುಕೊಂಡ್ರು SDPI ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧಿಸಿದ್ರೆ, SDPI ನಾಯಕರ ಮನೆಗಳಿಗೆ EDಯ ನೋಟಿಸುಗಳನ್ನು ಅಂಟಿಸಿದ್ರೆ, SDPI ಕಚೇರಿಗಳಿಗೆ ದಾಳಿಗಳನ್ನು ಮಾಡಿದ್ರೆ ಇವರು ಭಯಭೀತರಾಗಬಹುದು ಎಂದು ನೀವು ಅರ್ಥ ಮಾಡಿಕೊಳ್ಬೇಕು. SDPI ಒಂದು ಫಿನಿಕ್ಸ್ ಪಕ್ಷಿ ಅಂತಾಗಿದೆ. ಅದು ಮತ್ತೆ ಎದ್ದು ನಿಲ್ಲುವಂತಹ ಒಂದು ಹಾರಾಡುವಂತಹ ಒಂದು ಪಕ್ಷವಾಗಿದೆ. ಇದನ್ನ ಮೋದಿಯ UAPಯಿಂದಲೋ, ಮೋದಿಯ EDಯಿಂದಲೋ, ಮೋದಿಯ NIAಯಿಂದಲೋ ಒಂದು ಇಂಚು ಕೂಡ ಹಿಂದೆ ಸರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಈ ಸಂದೇಶವನ್ನು ನಾವು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. UAPA ಕಾನೂನಿನ 2019 ತಿದ್ದುಪಡಿಯ ನಂತರ ಈ ದೇಶದಲ್ಲಿ ಸಾವಿರಾರು ಜನಗಳನ್ನ ಇವರು ಜೈಲಿನಲ್ಲಿ ಬಂಧಿಯಾಗಿಸಿದ್ದಾರೆ. ಇವರ ಪರವಾಗಿ ಮಾತನಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿ ಇಲ್ಲದೆ ಇರಬಹುದು, ಇವರ ಪರವಾಗಿ ಮಾತನಾಡಲಿಕ್ಕೆ ಇತರರು ತಯಾರಿಲ್ಲದೆ ಇರಬಹುದು. ಆದರೆ ಆರಂಭದಿಂದ ಈವರೆಗೂ ಕೂಡ ಇವರೊಂದಿಗೆ SDPI ಇದೆ, ಮುಂದೆಯೂ ಇರುತ್ತದೆ ಅನ್ನುವಂತಹ ಸಂದೇಶವನ್ನು ನಾವು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾವು ಈ ದೇಶದ ಜನರಲ್ಲಿ ಹೇಳುವಂತಹದ್ದು, ಈ ಊರಿನ ಭಾಷಣಕ್ಕೆ ಕಿವಿಯಾಗುತ್ತಾ ಇರುವಂತಹ ನಾಗರಿಕರಲ್ಲಿ ಇರುವಂತಹದ್ದು, ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ, ಪಕ್ಷಗಳನ್ನು ಆಯ್ಕೆ ಮಾಡುವಾಗ ಇನ್ನಾದರೂ ಕೂಡ ಪ್ರಜ್ಞಾವಂತಿಕೆ ಇರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಆಡಳಿತ ಮಾಡುವಂತಹ ವರ್ಗಗಳು, ಇಲ್ಲಿ ಅದು ಯಾವುದೇ ಜಾತ್ಯತೀತ ಪಕ್ಷಗಳಾಗಿರಲಿ, ಅವರು ತಾರತಮ್ಯವಿಲ್ಲದಂತಹ ಅಧಿಕಾರವನ್ನು ನೀಡಲಿಕ್ಕೆ ಹಿಂಜರಿಯುತ್ತಾ ಇದ್ದಾರೆ. ಇಲ್ಲಿ ಒಂದು ತೊಟ್ಟೆ ಬೀಫಿನಿಂದ ಹಿಡಿದು ಮುಸಲ್ಮಾನರ ಅನ್ನುವಂತಹ ಕಾರಣಕ್ಕಾಗಿ ಬೀದಿ ಹೆಣಗಳಾಗಿ ಮುಸಲ್ಮಾನರನ್ನು ಕೊಲೆ ಮಾಡ್ತಾ ಇರುವಾಗ ಮಾತನಾಡಲಿಕ್ಕೆ ಧೈರ್ಯವನ್ನು ತೋರಿಸ್ತಾ ಇಲ್ಲ. ನಾವು ಆರಿಸಿ ಕಳುಹಿಸಿರುವಂತಹ ಶಾಸಕರು ಕೂಡ ನಾನು ಬೆನ್ನೆಲುಬಿಲ್ಲದವನು, ನಾನು ಎದೆಗಾರಿಕೆ ಇಲ್ಲದವನು ಅಂತೇಳಿ ಮತ್ತೆ ಸಾಬೀತುಪಡಿಸುವಾಗಲೂ ಕೂಡ ನಾವು ಇಂಥವರನ್ನೇ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೇವೆ. ಇದರಿಂದಾಗಿ ಈ ದಲಿತ ಸಮುದಾಯ, ಈ ಮುಸ್ಲಿಂ ಸಮುದಾಯ ನಿರಂತರವಾಗಿ ತಮಗಾಗಿ ಮಾತನಾಡುವವರಿಲ್ಲದೆ ಇಲ್ಲಿನ ವಿಧಾನಸಭೆಗಳು ಮತ್ತು ಇಲ್ಲಿನ ಪಾರ್ಲಿಮೆಂಟ್ಗಳು ಅನಾಥವಾಗಿರ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವಗಳು ಹೋದ್ರೆ ಇವರಿಗೆ ನೋವುಗಳಾಗ್ತಾ ಇಲ್ಲ. ನಮ್ಮ ಜೀವಗಳನ್ನ ಕೊಂದು ಹಾಕಿದ್ರೆ ಇವರಿಗೆ ಯಾವುದೇ ಪಾಪ ಪ್ರಜ್ಞೆ ಇಲ್ಲ, ಇವರಿಗೆ ಜವಾಬ್ದಾರಿ ಇಲ್ಲ, ಇವರ ಪರಿಹಾರಗಳನ್ನು ಘೋಷಿಸ್ತಾ ಇಲ್ಲ.
ಅಂತವರ ಮೇಲೆ ಕಠಿಣ ಕಾನೂನುಗಳನ್ನು ಹಾಕ್ತಾ ಇಲ್ಲ. ಇಲ್ಲಿ ರೌಡಿ ಶೀಟರ್ಗಳ ಕೊಲೆಗಳಾದ್ರೆ ಎನ್ಐಎ ಬಂದು ತನಿಖೆ ನಡೆಸುವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಸಂಘ ಪರಿವಾರದ ಗೂಂಡಾಗಳು ಹಿಂಬಾಗಿಲಿಂದ ಬಂದು ಹಿಂಬದಿಯಿಂದ ಬಂದು ಒಬ್ಬನ ಇಬ್ಬರು ಇರುವಂತಹ ಸಂದರ್ಭದಲ್ಲಿ ನಿರಾಯುಧರಾಗಿರುವಂತಹ ಸಂದರ್ಭದಲ್ಲಿ ಬಂದು 15, 20 ಮಂದಿ 30 ಮಂದಿ ಹೊಡೆದು ಕೊಂದು ಹಾಕಿದ್ರು ಕೂಡ ಇಲ್ಲಿ ಜಾತ್ಯತೀತ ಸರ್ಕಾರಗಳ ಮನಸ್ಸುಗಳಿಗೆ ನೋವಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ರಾಜಕೀಯವನ್ನ ಮಾತನಾಡಬೇಕಾದಂತ ನಾವೆಲ್ಲರೂ ಕೂಡ ಒಂದಾದಂತಹ ರಾಜಕೀಯದ ಕಡೆಗೆ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಅನ್ನೆಲ್ಲರೂ ಆಯ್ಕೆ ಮಾಡಿದ್ರು. ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂತಹ ದಿನ ಬರಬೇಕು, ಬಿಜೆಪಿಯ ಅರಾಜಕತೆ ಬೂಟಾಟಿಕೆ ಇವರ ಆಡಳಿತದಲ್ಲಿ ಇರಬಾರದು ಅಂತೇಳಿ ಸಿದ್ದರಾಮಯ್ಯರವರನ್ನು ಆಯ್ಕೆ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯರವರು ಆಯ್ಕೆ ಮಾಡಿದಾಗ ಬಿಜೆಪಿ ಇರುವಾಗ ನೌಶೀನ್ ಮತ್ತು ಜಲೀಲ್ ಅನ್ನುವಂತಹ ಯುವಕರನ್ನ ಪೊಲೀಸರು ಗೋಲಿಬಾರ್ ಮಾಡಿಕೊಂಡ್ರು. ಈಗ ಸಿದ್ದರಾಮಯ್ಯದ ಸರ್ಕಾರದಲ್ಲಿ 2 ಅಮಾಯಕ ಜೀವಗಳನ್ನ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಗೂಂಡಾಗಳು ಹೊಡೆದು ಆಯುಧಗಳಿಂದ ಹೊಡೆದುಕೊಂಡ್ರು. ಬದಲಾವಣೆ ಆಗಲಿಲ್ಲ. ಆಗಲೂ ಕೂಡ 2 ಮುಸ್ಲಿಮರ ಜೀವ ಹೋಯಿತು, ಈಗಲೂ ಕೂಡ 2 ಮುಸ್ಲಿಮರ ಜೀವ ಹೋಯಿತು. ಇದು ಈ ದೇಶದಲ್ಲಾಗ್ಲಿ ಈ ರಾಜ್ಯದಲ್ಲಾಗ್ಲಿ ಮುಸ್ಲಿಮರಿಗೆ ಸ್ವಾಭಿಮಾನದ ಘನತೆಯ ಸ್ವಾತಂತ್ರ್ಯದ ಒಂದು ರಾಜ್ಯ ಇರಬೇಕಂದಾದ್ರೆ, ಬದುಕಿ ಇರಬೇಕಂದಾದ್ರೆ ನಿಮಗೆ ಪರ್ಯಾಯ SDPI ಮಾತ್ರ, ನಿಮಗೆ ಪರ್ಯಾಯ SDPI ಮಾತ್ರವಾಗಿದೆ. ಅದನ್ನ ಜನತೆ ಅರ್ಥ ಮಾಡಿಕೊಳ್ಬೇಕು. ನಾವು ನಿಮ್ಮಲ್ಲಿ ಮಾತನಾಡ್ತಾ ಇರುವಂತಹದ್ದು, ನಾವು ಈ ಪ್ರದೇಶದಲ್ಲಿ ಇವತ್ತು ಈ ಒಂದು ಮೈಕನ್ನು ಇಟ್ಟುಕೊಂಡು ಇಷ್ಟು ಜನರನ್ನ ಸೇರಿಸಿಕೊಂಡು ಮಾತನಾಡ್ತಾ ಇರುವಂತಹದ್ದು ನಮಗೆ ಬೇಕಾಗಿ ಅಲ್ಲ. ನಾವು ಶಾಂತಿಗಾಗಿ, ಈ ದೇಶದ ಸಂವಿಧಾನಕ್ಕಾಗಿ, ಈ ದೇಶದ ಪ್ರಜಾಪ್ರಭುತ್ವಕ್ಕಾಗಿ, ಈ ದೇಶದ ಉಳಿವಿಗಾಗಿ, ಈ ಜನತೆಯ ರಕ್ಷಣೆಗಾಗಿ ಆಗಿದೆ ನಾವು ಮಾತನಾಡ್ತಾ ಇರುವಂತಹದ್ದು. ನಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ, ನಮ್ಮ ಸ್ವಾರ್ಥ ಅಧಿಕಾರಕ್ಕಾಗಿ, ನಮ್ಮ ಸ್ವಾರ್ಥ ಲಾಭಕ್ಕಾಗಿ ನಾವು ಯಾವುದೇ ಮಾತುಗಳನ್ನ ಈ ದೇಶದ ಬೀದಿಯಲ್ಲಿ ನಿಂತು ಆಡ್ತಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ SDPIಯ ಈ ಜೈತ್ರ ಯಾತ್ರೆಯಲ್ಲಿ, ಈ ಹೋರಾಟದ ರಾಜಕೀಯದಲ್ಲಿ, ಈ ಪರ್ಯಾಯದ ಕನಸಿನಲ್ಲಿ ತಾವೆಲ್ಲರೂ ಕೂಡ ಇರಬೇಕು. MK ಫೈಜಿ ಅಂತೆ ಈ ದೇಶದಲ್ಲಿ ಜೈಲಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಸಂಗಾತಿಯಾಗಿದ್ದಾನೆ ಅನ್ನೋದನ್ನ ಘೋಷಿಸಿಕೊಂಡು ಅವರೆಲ್ಲರ ವಿಮೋಚನೆಗಾಗಿ SDPI ಸದಾ ಹೋರಾಟ ರಂಗದಲ್ಲಿ ಇರುತ್ತೆ ಅನ್ನುವಂತ ಸಂದೇಶವನ್ನ ಈ ದೇಶದ ವ್ಯವಸ್ಥೆಗೆ ನೀಡುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI.